ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಲೆಕೋಸ್ತು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿತ್ತು, ಬೇಗ ಆಗುತ್ತೆ. ಟಿಫನ್ ಬಾಕ್ಸ್ಗಂತೂ ಒಳ್ಳೆ ರೆಸಿಪಿ ಫ್ರೆಂಡ್ಸ್. ಇದು ಸಖತ್ತಾಗಿದೆ ನೋಡಿ. ಒಂದು ಫುಲ್ ಎಲೆಕೋಸಿತ್ತು, ಅದರಲ್ಲಿ ಇನ್ನು ಅರ್ಧದಲ್ಲಿ ನಾನು ಎಲೆಕೋಸ್ತು ಪಲ್ಯ ಮಾಡಿ ಬಸ್ಸಾರು ಪಲ್ಯ ಮಾಡಿದ್ದೆ. ನೆಕ್ಸ್ಟ್ ಇನ್ನೊಂದು ಅರ್ಧದಲ್ಲಿ ಏನು ಮಾಡೋದು ಅಂತ ಮಾಡುವಾಗ ಬರೀ ಬದನೆಕಾಯಿ ಕ್ಯಾಪ್ಸಿಕಮ್ಮಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು, ಹೆಲ್ದಿ ಕೂಡ, ಬೇಗನೂ ಆಗುತ್ತೆ ಫ್ರೆಂಡ್ಸ್. ಇದು ಟ್ರೈ ಮಾಡಿ ಮನೇಲಿ. ನೋಡಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ನಾನು ಅರ್ಧ ಎಲೆಕೋಸಿತ್ತು, ಅದನ್ನು ಇವಾಗ ನೋಡಿ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ನಾನು ಸಣ್ಣಕ್ಕೆ ಹೆಚ್ಕೊಂಡ್ರೆ ತುಂಬ ಬೇಗ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಎಳೆಯಾಗೂ ಹೆಚ್ಕೊಬೋದು, ಅದು ನಿಮ್ಮ ಇಷ್ಟ. ಉದ್ದುದ್ದಕ್ಕೆ ಹೆಚ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಬೇಗ ಹೆಚ್ಕೊತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಒಂದೇ ಎಳೆ ಉದ್ದುದ್ದಕ್ಕೆ ಎಳೆ ಬರೋಂಗಾರು ಹೆಚ್ಕೋಬೋದು, ಅದು ನಿಮ್ಮ ಇಷ್ಟ. ನೋಡಿ, ನಾನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ನಲ್ಲ ತಟ್ಟೆಲ್ಲ ಒಂದು ಸ್ವಲ್ಪ ಇನ್ನೊಂದು ಕಾಲು ಭಾಗ ಇತ್ತು, ಹೆಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಬಾಣಲಿಗೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ನೋಡಿ 5ರಿಂದ 6 ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಗೋಡಂಬಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಎಲ್ಲದನ್ನು ಹುರಿದು ಒಂದು ಕಪ್ಗೆ ಹಾಕಿಟ್ಕೊಳ್ಳಿ. ನಾನು ಅವತ್ತು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ಅದು ಇನ್ನೂ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನೀವು ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಎರಡು ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ನಿಮಗೆ ಈ ಟಿಪ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ನೋಡಿ ಗೋಲ್ಡನ್ ಕಲರ್ ಬಂತು. ನೆಕ್ಸ್ಟ್ ಇವಾಗ ನಾನು ಹೇಳಿದ್ನಲ್ಲ, ನಾನು ಒಣಗಿಸಿಟ್ಕೊಂಡಿರ್ತೀನಿ ನಾನು ಜಾಸ್ತಿ ತಗೊಂಡಾಗ, ಅದನ್ನು ಹಾಕ್ತೆ. ಮತ್ತು ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವಿನ ಸೊಪ್ಪು ಒಣಗಿದ್ದು ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಸಣ್ಣಕ್ಕೆ ಕೋಸು, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನೀವು ಉದ್ದುದ್ದಕ್ಕೂ ಬೇಕಾದ್ರೆ ಹೆಚ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನಾನು ಬೇಗ ಫ್ರೈ ಆಗುತ್ತೆ ಅಂತ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬದನೆಕಾಯಿ ಥರ ಉದ್ದಕ್ಕೂ ಹೆಚ್ಕೊಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಇವಾಗ ಕೋಸು ಹಾಕ್ಕೊಂಡೆ, ಇದು ಬೇಗ ಬೇಯ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಹೀಗೆ ಫ್ರೈ ಮಾಡ್ತಾ ಇರಿ ಫ್ರೆಂಡ್ಸ್. ಇದು ಬೇಗ ಬೇಯ್ಕೊಂಡಾದ ತಕ್ಷಣ ನೆಕ್ಸ್ಟ್ ನಾವು ವಾಂಗಿಬಾತ್ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಇಲ್ಲ ಅಂದರೆ ವಾಂಗಿಬಾತ್ ಪುಡಿ ಮನೇಲಿ ಇಲ್ಲ ಅಂತ ಇದ್ದರೆ ಬಿಸಿಬೇಳೆಬಾತ್ ಪುಡಿನೂ ಬೇಕಾದ್ರೆ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಎರಡು ಒಂದೇ, ಇದು ಒಂದು 2-3 ಐಟಮ್ ಮಾತ್ರ ಕಮ್ಮಿ ಆಗುತ್ತೆ. ಆ ಬಿಸಿಬೇಳೆಬಾತ್ಗೆ ವಾಂಗಿಬಾತ್ ಪುಡಿಗೆ 1-2 ಐಟಮ್ ಜಾಸ್ತಿ ಹಾಕ್ಕೊಬೇಕು. ನಾನು ಅದನ್ನು ಒಂದಿನ ಎಲ್ಲ ವಾಂಗಿಬಾತ್ ಪುಡಿನೂ ಮತ್ತು ಬಿಸಿಬೇಳೆಬಾತ್ ಪುಡಿನೂ ಮಾಡೋವಾಗ ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ತುಂಬ ಆಗುತ್ತೆ, ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಕೋಸು ಒಂದು ಅರ್ಧದಷ್ಟು ಬೆಂದಿದೆ, ಸಾಫ್ಟಾಗಿದೆ, ಒಂದು ರೌಂಡು ಸಾಫ್ಟಾಗಿದೆ. ಇದು ಉಪ್ಪು ಹಾಕ್ಕೊಂಡೆ ನಾನು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಕೋಸೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಅಲ್ವಾ, ಆವಾಗ ಆಗಿದೆ ಅಂತ ಅಷ್ಟಾದರೆ ಸಾಕು. ನೋಡಿ, ಇವಾಗ ವಾಂಗಿಬಾತ್ ಪುಡಿನ ಹಾಕೋತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತಿಂದು ನೋಡಿ, ಟೇಸ್ಟ್ ಮಾಡಿ, ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಖಾರ ಬೇಕು ಅನ್ನೋರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಹುಳಿ ಸ್ವಲ್ಪ ಹಾಕ್ಕೊಬೇಕು. ಅವಾಗ ಹುಳಿ, ಬೆಲ್ಲ, ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕ್ಕೊಂಡಾಗ ಎಲ್ಲ ಮಿಕ್ಸ್ ಆಗಿ ತುಂಬ ಟೇಸ್ಟಾಗಿ ಬರುತ್ತೆ. ವಾಂಗಿಬಾತು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾನು 3ರಿಂದ 4 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೊಂಡೆ. ನೋಡಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಅದರದ್ದು ಫ್ರೈ ಕೋಸ್ ಜೊತೆ ಫ್ರೈ ಆದಮೇಲೆ ನೋಡಿ, ನನಗೆ ಇನ್ನೊಂದು ಸ್ಪೂನ್ ಬೇಕು ಅನ್ನಿಸ್ತು, ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಅದೊಂದು 2 ನಿಮಿಷ ಫ್ರೈ ಆಗಬೇಕು. ಆ ಖಾರ ಎಲ್ಲ ಸ್ವಲ್ಪ ಕೋಸ್ ಜೊತೆ ಮಿಕ್ಸ್ ಆಗಬೇಕು. ಆಮೇಲೆ ಒಂದು 2 ನಿಮಿಷ ಬಿಟ್ಟು ಖಾರ ಎಲ್ಲ ಬೆಂದ ಮೇಲೆ ನಾವಿವಾಗ ನೋಡಿ, ಇಲ್ಲಿ ನಾನು ಹುಣಸೆಹಣ್ಣು ಹುಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಸತಿ ಟೇಸ್ಟ್ ಮಾಡ್ಕೊಳ್ಳಿ ಎಲ್ಲ ಹಾಕಿದ್ಮೇಲೆ. ಹುಳಿ ಜಾಸ್ತಿ ಆದರೂ ಚೆನ್ನಾಗಿರಲ್ಲ,
ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೀರಾಗ್ಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ. ನೋಡಿ ಈಗೆಲ್ಲ ಚೆನ್ನಾಗಿ ಹುಳಿ ಎಲ್ಲ ಅದ್ರ ಜೊತೆ ಬೆರ್ಕೋಬೇಕು. ಹಾಗೇ ಫ್ರೈ ಮಾಡ್ತಾ ಇರಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನೋಡಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಬೆಲ್ಲ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಾಗಿತ್ತು. ನೀವು ಮಾಡ್ಕೊಳ್ಳಿ, ಮನೇಲಿ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟು ನಾನು ವಾಂಗಿಬಾತ್ ಪೌಡರ್ ಆಗಲಿ ಬಿಸಿಬೇಳೆಬಾತ್ ಪೌಡರು ಎರಡನ್ನೂ ಮಾಡಿ ನಿಮಗೆ ವಿಡಿಯೋ ಹಾಕ್ತೀನಿ, ಓಕೆನಾ. ನೆಕ್ಸ್ಟು ನೋಡಿ ಕೊಬ್ಬರಿ ತುರಿ ನಾನು ತುರಿದಿಟ್ಕೊಂಡಿದ್ದೀನಿ. ಅಕಸ್ಮಾತ್ ಕೊಬ್ಬರಿ ತುರಿಯೋಕ್ಕೆ ಟೈಮ್ ಇಲ್ಲ ಅಂದವರು ಮಿಕ್ಸಿಗೆ ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಹಾಕಿ ಏನೂ ಇಲ್ಲ, ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಆಗಲಿ ಹಾಕಿದ್ರೆ ಅದರ ಟೇಸ್ಟೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲ ನೀವು ವಾಂಗಿಬಾತ್ ಪುಡಿ ಮಾಡೋವಾಗ ಅದ್ರ ಜೊತೆ ಇದೊಂದು ಕೊಬ್ಬರಿದು ಪೀಸ್ ಮಾಡಾಕೊಂಡು ಅದ್ರ ಜೊತೆ ಅದು ಪುಡಿ ಮಾಡಾಕಿ ಇದಕ್ಕೆ ಹಾಕ್ಬೋದು, ಏನೂ ಇದಿಲ್ಲ. ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ ವಾಂಗಿಬಾತ್ ಗೊಜ್ಜು. ಎಲೆಕೋಸಂದು ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ಮಿನಿಟ್ಸ್ ಬಾಡಿಸ್ಬಿಟ್ಟು ಮುಗೀತು. ಫ್ರೈ ಮಾಡಿದ್ರೆ ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಚಪಾತಿ ಜೊತೆನೂ ತಿನ್ಬೋದು. ಈ ಗೊಜ್ಜನ್ನ ರೊಟ್ಟಿ ಜೊತೆನೂ ತಿನ್ಬೋದು. ಜೋಳದ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆ ಒಳ್ಳೆ ಸೂಪರ್ ಕಾಂಬಿನೇಷನು. ಅದ್ರ ಜೊತೆ ನಾವು ಅನ್ನಕ್ಕೂ ಕೂಡ ಕಲಿಸ್ಕೊಬೋದು. ನೋಡಿ ಆಗ ಅನ್ನ, ಬಿಸಿ ಅನ್ನ, ಅದಕ್ಕೆ ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ವಾಂಗಿಬಾತ್ ಹಾಕೊಂಡು ವಾಂಗಿಬಾತು ವಾಂಗಿಬಾತ್ ಗೊಜ್ಜು ಹಾಕಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಇನ್ನೂ ಬಿಸಿ ಅನ್ನ ಅದು ಆರದ ಮೇಲೆ ಒಂದು ರೌಂಡು ಹಾಕಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಅವತ್ತು ನೋಡಿ ಈಗ ಬಿಸಿ ಎಲ್ಲ ಆರಿತ್ತು ಅನ್ನೋದು ಇವಾಗ ನೋಡಿ ನಾನು ಕೈಯಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಮಾಡಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬೇಕಾದವರು ಇನ್ನೊಂದು ಸ್ವಲ್ಪ ಉಳಿಬೇಕು ಅನ್ನೋರು ಈಗ ಬೇಕಾದರೂ ನಿಂಬೆಹಣ್ಣು ಹಿಂಡ್ಕೊಂಡು ಹಾಕೊಬೋದು ಫ್ರೆಂಡ್ಸ್. ಅದು ಒಂದು ಟಿಪ್ಪು ಅಂತ ತೊಗೋಬೋದು ನೀವು. ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆಗ ಹುಳಿ ಬೇಕಾದವರು ಅಲ್ಲಿ ಹುಣಸೆ ಹುಳಿ ಸಾಕಾಗಲಿಲ್ಲ, ಪುನಃ ನಾವು ಫ್ರೈ ಮಾಡಿ ಗೊಜ್ಜು ರೆಡಿ ಮಾಡೋಕ್ಕಾಗಲ್ಲ ಅನ್ನೋರು ಈ ಅನ್ನಕ್ಕೇ ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡು ಕಲಿಸ್ಕೊಬೋದು ಫ್ರೆಂಡ್ಸ್. ನೋಡಿ ಇವಾಗ ವಾಂಗಿಬಾತು ರೆಡಿ ಆಯಿತು. ನಮ್ಮ ಮನೇಲಿ ಅವತ್ತು ಹಲಸಿನಣ್ಣು ಬಿಟ್ಟಿತ್ತು, ಅದ್ರ ಜೊತೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೇಸ್ಟಿ ಹೆಲ್ದಿ ವಾಂಗಿಬಾತ್, ಎಲೆಕೋಸಿನ ವಾಂಗಿಬಾತು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.